ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಳ್ಳಿ ಸ್ಪೆಷಲು ಫಿಶ್ ಕಬಾಬ್ ಮಾಡ್ತಿದ್ದೀವಿ. ಫಿಶ್ ಹಿಡ್ದಿದ್ದೀವಿ, ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಕ್ಲೀನ್ ಆಯಿತು. ನೆಕ್ಸ್ಟ್ ಕಟ್ ಮಾಡ್ಕೊಂಡು ಅದೆಲ್ಲ ನೀಟಾಗಿ ತೊಳ್ಕೊಬೇಕು. ಒಂದು 2-3 ಸಲ ತೊಳ್ಕೊತೀವಿ. ಒಂದು 2-3 ಸಲ ನೀಟಾಗಿ ತೊಳ್ಕೊಂಡಾದ್ಮೇಲೆ ನೋಡಿ ನೀಟಾಗಿ ತೊಳ್ಕೊಬೇಕು. ಅದನ್ನು ನೀಟಾಗಿ ತೊಳೆದಾಗಿದೆ, ಕ್ಲೀನಿಂಗ್ ಮುಗೀತು. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಒಂದು ಬಾಣಲಿ ಮೊಟ್ಟೆ ಹೊಡ್ಕೊತೀವಿ. ಅದಕ್ಕೆ ಮಸಾಲೆ ಪದಾರ್ಥ ಎಲ್ಲ ಮಿಕ್ಸ್ ಮಾಡ್ಕೊತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡ್ರು, ಮಸಾಲ ಪದಾರ್ಥ ಆ್ಯಡ್ ಮಾಡ್ಕೊಂಡು ಎಲ್ಲ ಕಳ್ಸ್ಕೊತೀವಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ಕೊತೀವಿ. ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಮೀನು ಆ್ಯಡ್ ಮಾಡ್ತೀವಿ. ಮೀನು ಹಾಕ್ಕೊಂಡು ಮೀನು ಕೂಡ ಮಿಕ್ಸ್ ಮಾಡ್ತೀವಿ. ಮೀನೆಲ್ಲ ಮೀನಿನ ಜೊತೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಳ್ಸ್ಕೊಂಡು ಆದಮೇಲೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಅದನ್ನು ಉಪ್ಪು ಖಾರ ಎಲ್ಲ ಹಿಡಿಬೇಕು. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಸಾಲೆ ಹಿಡಿದಿದೆ. ಒಂದು 5ರಿಂದ 10 ನಿಮಿಷ ಹೆಂಗೆ ಇಟ್ಬಿಡ್ತೀವಿ ಅದನ್ನು ಸ್ವಲ್ಪ ಡ್ರೈ ಅಲ್ಲಿ ಅಂತ. ಸ್ವಲ್ಪ ಚೆನ್ನಾಗಿ ಡ್ರೈ ಆಯ್ತೇನೆ ಅದೆಲ್ಲ ಡ್ರೈ ಆಯಿತು. ನೆಕ್ಸ್ಟು ಬಾಣಲಿಲಿ ಆಯಿಲ್ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಎಣ್ಣೆ ಕಾದಾದ್ಮೇಲೆ ಮೀನು ಒಳ್ಳೆ ಹಾಕ್ತಾಯಿದ್ದೀವಿ. ಮೀನು ಒಳ್ಳೆ ಹಾಕ್ತಾಯಿದ್ದೀವಿ. ಫೋನ್ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿರೋ ಸೋನಿಗೆ ಅದು ಫಿಶ್ ಯಾವ ಥರ ಎಣ್ಣೆ ಚೆನ್ನಾಗಿ ಕಾದಿದೆ, ಬೇಯ್ತಿದೆ. ಚೆನ್ನಾಗಿ ಬೆಂದು ರೋಸ್ಟ್ ಆಗಿದೆ. ಫ್ರೆಂಡ್ಸ್ ಎಲ್ಲ ತಿಂತಾ ಇದ್ದಾರೆ. ಈಗ ನಾನು ತೊಗೊಳ್ತಾ ಇದ್ದೀನಿ ಟೇಸ್ಟ್ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಪೀಸ್ ನೋಡ್ತಿದ್ರೆ ಒಂಥರ ನಾಟಿ ಮೀನು, ನಾವು ನಾಟಿ ಸ್ಟೈಲಲ್ಲಿ ಮಾಡಿರೋದು ಅದ್ಭುತ ಫ್ರೆಂಡ್ಸ್. ಆ ಟೇಸ್ಟೇ ಬೇರೆ.